27 ಎಂಚೆ ಮಾಡ್ಕೊಂಡು ಡೈರೆಕ್ಟಾಗಿ ನಾವೇ ಅಲ್ಲೇ ಹಾಕೋದಿತ್ತು ಮಣ್ಣಿಂದು ಏನೇನು ಕೊಡ್ತೀರೋ ಅದನ್ನು. ಬಟ್ ಈಗ ಎಷ್ಟು ಬಾವು ಇಡ್ಲಿ ವಡೆ? ಯಾರು ಇದಕ್ಕೆ ಫೀಡ್ ಇದ್ದಾರೆ ಇಲ್ಲಿ ನಿಂದು 7-1 ಸ್ನೇಹಿತರೆ. ರೇಂಜು ಈಗ ಚೆಕ್ ಮಾಡುವಂಥ ಸಮಯ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋಲ್ಲಿ ನಾನು ತುಂಬ ಜರ್ನಿದೆಲ್ಲ ತೋರಿಸಲ್ಲ, ಬಿಕಾಸ್ ನಮ್ಮ ಸ್ವಂತ ಊರೇ ಮಂಗಳೂರು ಆಗಿರೋದ್ರಿಂದ ತುಂಬ ವ್ಲಾಗ್ಸಲ್ಲಿ ನೀವು ನೋಡಿದ್ದೀರಾ, ನಾವು ಚಾರ್ಮಾಡಿದೆಲ್ಲ ತೋರಿಸಿದ್ದೀವಿ. ಸೊ ಅದರಿಂದ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು ಒಂದಿದೆ ಈ ವಿಡಿಯೋಲಿ. ಏನಂದರೆ ನಾವು ಟ್ಯಾಂಕ್ ಟು ಟ್ಯಾಂಕ್ ಮೈಲೇಜ್ ಚೆಕ್ ಮಾಡೋಣ. ನೆಕ್ಸಾನ್ದು ಪ್ರತಿ ಸಲ ನಾವು ಇಲ್ಲಿ MIDಲಿ ತೋರಿಸುವಂಥ ಮೈಲೇಜು ಆ ಥರ ಪ್ರತಿ ಮೋಡಲ್ಲೂ ಟೆಸ್ಟ್ ಮಾಡೆಲ್ಲ ನೋಡಿದ್ದೀವಿ. ಟ್ಯಾಂಕ್ ಟು ಟ್ಯಾಂಕ್ ಮಾಡಿಲ್ಲ. ಸೊ ಅದರಿಂದ ಇವತ್ತು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು, ಇನ್ನೊಂದೇನೆಂದರೆ ಬೈಕ್ ಥರ ನಾವು ಫುಲ್ ಟ್ಯಾಂಕು ಲಾಕ್ ಆದಮೇಲೂ ತುಂಬ್ಸೋಕ್ಕಾಗಲ್ಲ ಕಾರ್ಗಳಲ್ಲಿ. ಸೊ ಅದರಿಂದ ಎಲ್ಲಿ ಕಟ್ ಆಫ್ ಆಗುತ್ತೆ ಅಲ್ಲಿ ತನಕ ಹಾಕ್ಸ್ಕೊಂಡು ನೋಟ್ ಮಾಡಿಕೊಂಡು ಆದರೆ ಎಷ್ಟು ಬರುತ್ತೆ ಮೈಲೇಜ್ ಅಂತ ಅನ್ನೋಕ್ಕೆ. ಏನಕ್ಕೆ ಅಂದರೆ ನಾವು ಈ ಸಲ ಧರ್ಮಸ್ಥಳ ನನ್ನ ಮಗಂದು ಕೂದಲು ತೆಗೆಸೋ ಕಾರ್ಯಕ್ರಮ ಇದೆ, ಮುಂಡನ್ ಅಂತೀವಲ್ಲ, ಅದು ಮಾಡಿಸ್ಬೇಕು. ಅದಾದಮೇಲೆ ಆದರೆ ನಮ್ಮದು ಶೃಂಗೇರಿಗೆ ಹೋಗೋದೊಂದು ಪ್ಲ್ಯಾನ್ ಇದೆ, ಒಂದೊಂದು ಅಕ್ಷರ ಬರ್ಸೋದೊಂದು ಪ್ರೋಗ್ರಾಮ್ ಇದೆ. ಆದ್ರೂ ಅದು ಗೊತ್ತಿಲ್ಲ, ಟೈಮ್ ಇಲ್ಲ, ನೋಡಬೇಕು. ಆದರೆ ಅಲ್ಲಿಗೂ ಹೋಗ್ಬಿಟ್ಟು ಬರ್ತೀವಿ. ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿ ಒಂದು 2-3 ವೀಡಿಯೋಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೈಲೇಜ್ ಎಷ್ಟು ಬಂದಿದೆ ಅನ್ನೋದನ್ನ ಊರಲ್ಲಿ ಅಥವಾ ಎಲ್ಲಾದರೂ ಫುಲ್ಲು ಟ್ಯಾಂಕ್ ಟು ಟ್ಯಾಂಕ್ ಮಾಡಿಕೊಂಡು ಆಮೇಲೆ ಚೆಕ್ ಮಾಡಿ ಹೇಳ್ತೀನಿ. ಸೊ ಪ್ರತಿ ಸಲ ಊರಿಗೆ ಹೋಗ್ಬೇಕಾದ್ರೆ MRPLಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ವಿ. ಈ ಸಲ ಆದರೆ SRL ಹಾಕ್ಸ್ಕೊಳ್ಳೋಣ. ಸೊ ಯಾಕಂದರೆ ಮನೆ ಹತ್ರ ಅದೊಂದಿದೆ SR ಪೆಟ್ರೋಲ್ ಬಂಕು. ಸೊ ಅದರಲ್ಲಿ ಹಾಕ್ಸ್ಕೊಳ್ಳೋಣ. ನಾನು ಆ್ಯಕ್ಚುಲಿ ಬೆಳಿಗ್ಗೆ 5:15 ಓಡೋದು ನಾಳೆ, ಬಟ್ ಇವತ್ತೇ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಗಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಯಿಲ್ ಚೆಕ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಇದೊಂದು ಟಿಪ್ಪು, ಗಾಡಿ ನೀವು ಲಾಂಗ್ ತೆಗಿತಿದ್ರೆ ಅಂದಮೇಲೆ ನಂತರ ರ್ಯಾಟ್ ಮಿಷಿನ್ ಹಾಕ್ಸಿದ್ರೆ ಫಸ್ಟ್ ಅದನ್ನು ಆಫ್ ಮಾಡಿ, ಬಟನ್ ಇದು ಆಫ್ ಮಾಡೋಕ್ಕೆ. ಆಮೇಲೆ ಆಯಿಲ್ ಲೆವೆಲ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಬ್ರೇಕ್ ಆಯಿಲ್ ಲೆವೆಲ್ಗಳು ಕರೆಕ್ಟಾಗಿ ಫುಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಂಜಿನ್ ಆಯಿಲ್ದು ಅಷ್ಟೇ, ನಾನು ನಾಳೆ ಮೇಂಟೆನೆನ್ಸ್ ವೀಡಿಯೋಲಿ ಹೇಳಿದ್ದೀನಿ, ಅದು ಹೆಂಗೆ ಚೆಕ್ ಮಾಡೋದು ಅನ್ನೋದೆಲ್ಲ ತೋರಿಸಿದ್ದೀನಿ. ಅದೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕೂಲೆಂಟ್ ವಾಟರ್ ಲೆವೆಲು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ ನಮಗೆ ಗೊತ್ತಿರಲ್ಲ, ಗಾಡಿಗಳು ಹಿಂಗೆ ನಿಲ್ಲಿಸಿರ್ತೀವಿ, ಎಲ್ಲೋ ಯಾವುದಾದ್ರೂ ವೈರಿಂಗ್ ಕಟ್ಟಾಗಿ ಅಥವಾ ಪೈಪೇ ಕಟ್ಟಾಗಿ ಇಲ್ಲಿ ಕಟ್ ಮಾಡ್ಕೊಂಡು ಏನಾದರೂ ಲೀಕೇಜ್ ಆಗಿದ್ರು ಆಗಿರುತ್ತೆ. ನೀವು ಗಾಡಿ ಓಡಿಸಿಲ್ಲ ಹಂಗಿದ ತಕ್ಷಣ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತಲ್ಲ ಅರ್ಥ. ಸೊ ಲಾಂಗ್ ಹೋಗ್ಬೇಕಾದ್ರೆ ಈ ಥರ 1000 ಕಿಲೋಮೀಟರ್ಸು ಈ ಥರ ಎಲ್ಲ ಹೋಗ್ಬೇಕಾದ್ರೆ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೋಗೋದು ಬೆಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ MIDನ 0 ಮಾಡಿಕೊಂಡು ಇದರಲ್ಲಿ ಮೈಲೇಜ್ ಎಷ್ಟು ಬರುತ್ತೆ, ಅದರಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಈಗ ಯಾವುದೋ ಒಂದು ಪರ್ಫ್ಯೂಮ್ ಹಾಕಿದ್ದೀನಿ ಈ ಸಲ, ಆ್ಯಂಬಿ ಪ್ಯೂರು. ಪ್ರತಿ ಸಲ ಲೆಮನ್ದು ತೊಗೋತಿದ್ದೆ, ಇದು ಯಾವುದೋ ಹೊಸದು ತೊಗೊಂಡೆ, ಗೋಲ್ಡನ್ ಫ್ಲೇವರ್ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಸ್ಮೆಲ್ ಇದೆ, ನನಗೆ ಗೊತ್ತಿಲ್ಲ. ನಾಳೆ ನಮ್ಮ ಫ್ಯಾಮಿಲಿಯವ್ರು ಬೈಕ್ ಹತ್ತಾರೆ, ಯಾಕಂದರೆ ಗಾಡ್ ಸೆಕ್ಷನ್ ಅಲ್ಲ, ಜನರಲ್ಲಿ ಸ್ವಲ್ಪ ಮಕ್ಕರ್ ಮಾಡುತ್ತೆ ಈ ಥರ ಪರ್ಫ್ಯೂಮ್ ಎಲ್ಲ. ಸೊ ಅದರಿಂದ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಇಷ್ಟ ಇಲ್ಲ ಅಂದಮೇಲೆ ನಿಮ್ಮ ಒಬ್ಬರದೇ ನೋಡೋಕ್ಕಿಂತ ಇದನ್ನು ಎತ್ತಿಡೋದು ಬೆಸ್ಟು. ಸೊ ನಾಳೆ ಗಾಡಿ ತೆಗಿನ ಮುಂಚೆ ಇದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಗಾಡಿ ರನ್ ಮಾಡಿ. ಸ್ನೇಹಿತರೆ ನೋಡೋಣ ಎಷ್ಟು ಬರುತ್ತೆ ಮೈಲೇಜ್ ಅಂತ. ಫಸ್ಟ್ ಟೈಮ್ ನಾನು ಟ್ಯಾಂಕ್ ಟು ಟ್ಯಾಂಕ್ ಮೈಲೇಜ್ ಚೆಕ್ ಮಾಡ್ತಾ ಇರೋದು. ಸೊ ತಿಳಿಸಿ ಆಲ್ರೆಡಿ ಒಂದು 3000 ಪೆಟ್ರೋಲ್ ಇದೆ ಗಾಡೀಲಿ, ನೋಡ್ಬೇಕು ಎಷ್ಟು ಬರುತ್ತೆ ಅಂತ. 27.88. ಸೊ ನೋಡು ಕೊಡಿಲಿ, ಬಂದಿಲ್ವಾ ಟ್ರಾನ್ಸಾಕ್ಷನ್? ಸೊ MRPL ನಮ್ಮ ಮನೆ ಹತ್ರ ಇಲ್ಲ, ಊರಾಚೆ ಆ ಕಡೆ ಹೋಗ್ಬಿಟ್ಟು ಹಾಕ್ಸ್ಕೋಬೇಕು. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತ ನಾನು SRL ಹಾಕ್ಸ್ತಾ ಇದ್ದೀನಿ. ನೋಡೋಣ ಸ್ನೇಹಿತರೆ. ಆಯ್ತಾ? ನಿಂಗೆ ನೋಡೋಕೆ ಬರಲ್ವೇನೋ? ನೋಡೋಕೆ ಬರಲ್ವಾ ನಿಂಗೆ? ನೋಡೋಕೆ ಬರಲ್ವಾ? ಹುಡುಗ ನಾಚ್ಕೋತ ನಮ್ಗೆ ಗೊತ್ತು, ಎಲ್ಲ ಗೊತ್ತು. ಫೋನ್ಪೇಯಲ್ಲಿ ಟ್ರಾನ್ಸಾಕ್ಷನ್ ನೋಡೋಕೆ ಬರಲ್ಲ ಅಂತ ಅವ್ನು ಹುಡುಗ. ಸೊ ಸುಮ್ಮನೆ ತಮಾಷೆಗೆ ಹೇಳಿದೆ, ಎಲ್ಲ ಗೊತ್ತು. ಸೊ 0 ಮಾಡಿದ್ದೀನಿ. ನಾವು ನೆಕ್ಸ್ಟು ಅಂದರೆ ಬೇಸಿಕಲಿ ನಾನು ಪ್ರತಿ ವೀಡಿಯೋಲಿ ಅದನ್ನೇ ಹೇಳ್ತೀನಿ, ನಾವು ಫಸ್ಟ್ ಟೈಮ್ ಫುಲ್ ಮಾಡಿದಾಗ ಏನು ನೋಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೈಮ್ ಫುಲ್ ಮಾಡಿದಾಗ ಎಷ್ಟು ಹೋಗಿದೆ ಅನ್ನೋದು ಟ್ರಿಪ್ 0 ಮಾಡೋದು ವೆರಿ 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 ಇಂಪಾರ್ಟೆಂಟ್. ಅದಾದಮೇಲೆ ನೆಕ್ಸ್ಟು ನಾವು ಫ್ಯೂಲ್ ಇನ್ ಮಾಡ್ಬೇಕಾದ್ರೆ ಎಷ್ಟು ಕನ್ಸ್ಯೂಮ್ ಮಾಡಿದೆ ಡಿವೈಡೆಡ್ ಬೈ ಇದು. ಸೊ 0 ಮಾಡಿದ್ದೀನಿ, ನೋಡೋಣ ಎಷ್ಟು ಬರುತ್ತೆ. ಮುಂದಿನ ಕಾರ್ಯಕ್ರಮ ಡೈರೆಕ್ಟಾಗಿ ನಾವು ಫ್ಯಾಮಿಲಿನಲ್ಲಿ ಹಾಕ್ಕೊಂಡು ಲಗೇಜಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ಚಾರ್ಮಾಡಿ ಥ್ರೂ ನಾವು ಮಂಗಳೂರಿಗೆ ಹೊಡೆಯೋದು.
ನಾವು ಶಿರಾಡಿ ರೂಟ್ ಮೇಲೆ ಮಂಗ್ಳೂರ್ಗೆ ಹೋಗೋದು ಬೆಟ್ರಾ ಅಥವಾ ಚಾರ್ಮಾಡಿ ಮೇಲೆ ಹೋಗೋದು ಬೆಟ್ರಾ ಅಂತ. ಸೊ ಸ್ನೇಹಿತರೆ ನಾನು ಹೇಳೋದು, ನೀವು ಶಿರಾಡಿ ಮೇಲೆ ಸುಬ್ರಹ್ಮಣ್ಯಗೆಲ್ಲ ಹೋಗ್ತೀನಿ ಅಂದರೆ ಬೆಟ್ರು. BC ರೋಡು ಸುಬ್ರಹ್ಮಣ್ಯಗೆಲ್ಲ ಹೋಗ್ತಿದ್ರ ಅಂದರೆ, ನಾನು ಪ್ರತಿ ಸಲ ಚಾರ್ಮಾಡಿ ಮೇಲೆ ಏನಕ್ಕೆ ತೊಗೋತೀನಿ ಅಂದರೆ, ಗೊತ್ತಿಲ್ಲ ಅಂದರೆ ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಉಜಿರೆ ಹತ್ರನೇ ಬರುತ್ತೆ, ಧರ್ಮಸ್ಥಳದ ಹತ್ರನೇ. ಸೊ ನಮಗೆ ಇದು ಕನ್ವೀನಿಯೆಂಟು. ಸೊ ಅದರಿಂದ ನಾವು ಚಾರ್ಮಾಡಿ ಮೇಲೆ ತೊಗೋತೀವಿ. ಆಮೇಲೆ ಒಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ ಚಾರ್ಮಾಡಿ ಓಪನ್ ಇದೆಯಾ, ಹೋಗ್ಬೋದಾ ಅಂತ. ಐ ಡೋಂಟ್ ನೋ, ನೀವು ಆಲ್ರೆಡಿ ಹೋಗಿ ಬಂದಿದ್ದೀರಾ ಅನಿಸುತ್ತೆ. ಇಫ್ ಐ ಆಮ್ ಲೇಟ್ ರಿಪ್ಲೈಯಿಂಗ್ ದಿಸ್, ಅಂದರೆ ಲೇಟಾಗಿ ರಿಪ್ಲೈ ಮಾಡ್ತಿದ್ದೀರಾ ಅಂದರೆ ಕ್ಷಮಿಸ್ಬಿಡಿ. ಎಸ್, ಚಾರ್ಮಾಡಿ ಓಪನ್ ಇದೆ. ಆವಾಗ ಮಳೆಗಾಲದಲ್ಲಿ ಸ್ವಲ್ಪ ಗುಡ್ಡ ಕುಸ್ತಿತ್ತು ಅಂದ್ಬಿಟ್ಟು ಒಂದಷ್ಟು ದಿನ ಇದು ಸ್ಟಾಪ್ ಮಾಡಿದ್ರು ಇಲ್ಲಿ ಗಾಡಿ ಓಡಾಡೋದ್ರಂಗೆ. ಆಮೇಲೆ ಸ್ವಲ್ಪ ಕ್ರೌಡು ಜಾಸ್ತಿ, ಮಳೆ ಇದೆ ಅಂದ್ಬಿಟ್ಟು ಅಲ್ಲಿ ನಾನ್ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು, ಸೊ ಅದರಿಂದ ಪೊಲೀಸರು ಒಂದು ರಿಸ್ಟ್ರಿಕ್ಷನ್ ಹಾಕಿದ್ರು. ಈಗಲೂ ಹತ್ರ ಸ್ಟಾಪ್ ಎಲ್ಲ ಕೊಡೋಂಗಿಲ್ಲ, ಬಟ್ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ಬೋದು. ಅದೆಲ್ಲ ತೋರಿಸ್ತೀನಿ ನಾನು ಮುಂದೆ. ಹೆಂಗಿದ್ರು ನಾವು ಬೆಳಿಗ್ಗೆ ಅಂದರೆ ಒಂದು 11:30-12 ಗಂಟೆಗೆ ಅಲ್ಲಿ ಹೋಗೋ ಥರ ರೀಚ್ ಆಗೋ ಥರ ಹೋಗ್ತೀವಿ. ಸೊ ಸದ್ಯಕ್ಕೆ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಮೈಲೇಜ್ ಒಂದು ಚೆಕ್ ಮಾಡಬೇಕು. ಸೊ much ಗ್ರ್ಯಾಂಡ್ ಚಾಲುಕ್ಯ ಹೋಟ್ಲಲ್ಲಿ ತಿಂಡಿ ತಿನ್ನಕ್ಕೆ ಹಂಗೆ ಮೈಲೇಜ್ ಚೆಕ್ ಮಾಡ್ತಿದ್ದೆ. 15 ತೋರಿಸ್ತದೆ ಈಗ ಸದ್ಯಕ್ಕೆ. ನೀವು ನಮ್ಮ ಕಾರಲ್ಲಿ ನೋಡಿದ್ರೆ ಫುಲ್ಲು ಲಗೇಜ್ ಇದೆ. 6 ಜನ ಇದೀವಲ್ಲ, ಸಾರಿ 5 ಜನ ಇದ್ದೀವಿ. ಕಂಪ್ಲೀಟ್ ಲಗೇಜ್ ಇದೆ. ನೋಡೋಣ ಎಷ್ಟು ಬರುತ್ತೆ ಅನ್ನೋದು. ಈ ಸಲನೂ ಆ್ಯಸ್ ಯೂಶ್ವಲ್ ಚಾರ್ಮಾಡಿ ಮೇಲೆ ಹೋಗ್ತೀವಿ. ನಮ್ಮ ಮಗ ಈಗ ಎದ್ದಿದ್ದಾನೆ ಅಂದಮೇಲೆ ನಮ್ಮ ಜರ್ನಿ ಈಗ ಅಷ್ಟು ಚೆನ್ನಾಗಿರುತ್ತೆ. ಹಾಯ್ ಮಗಳೇ, ಗುಡ್ ಮಾರ್ನಿಂಗ್ ಸಬ್ಸ್ಕ್ರೈಬರ್ಸ್. ನಾವು ನಾಳೆ ನೋಡೋಷ್ಟರಲ್ಲಿ ಕೂದಲಿರಲ್ಲ. ಕಾರ್ಯಕ್ರಮನೇ ಅವನಿಗೋಸ್ಕರ ಹೋಗ್ತಾ ಇರೋದು ಈ ಸಲ. ಸ್ನೇಹಿತರೆ, ಚೆನ್ನಾಗಿತ್ತು ಚಾಲುಕ್ಯ ಹೋಟ್ಲು. ಬೇಸಿಕ್ಲಿ ನಾವು ಮಂಗಳೂರು ಹೈವೇಲಿ ಒಳ್ಳೆ ಹೋಟ್ಲು ಹುಡ್ಕೋದೇ ಕಷ್ಟ ಆಗ್ತದೆ. ದಿಸ್ ವಾಸ್ ಗುಡ್. ಹೇಗಿತ್ತು ತಿಂಡಿ? ಚೆನ್ನಾಗಿ ಸ್ನೇಹಿತರೆ ಊಟ. ಮಕ್ಳಿಗೆ ಆಟ ಆಡೋಕೆ ಒಂಥರ ಗಾರ್ಡನ್ ಥರನೂ ಇದೆ. ಟೀ ಅಂತೂ ಸಖತ್ತಾಗಿತ್ತು. ಏನೋ ಏಲಕ್ಕಿ ಹಾಕಿ ಕೊಟ್ಟಿದ್ರು. 650 ರೂಪಾಯಿ ಆಯಿತು 4 ಜನಕ್ಕೆ. ವರ್ತು. ಎಷ್ಟು ಬಾವು ಇಡ್ಲಿ ವಡೆ ಗೊತ್ತಿಲ್ಲ, ಆಲ್ಮೋಸ್ಟ್ 75. ಮಾಮೂಲಿ ಬ್ಯಾಂಗ್ಳೂರು ರೇಟೆ. ಹೋಟ್ಲು ನೋಡ್ಬಿಟ್ಟು ಗಾಬರಿ ಬಿಟ್ಟೆ ಜಾಸ್ತಿ ಇರುತ್ತೆ ಅಂತ. ಸೊ ಇಲ್ಲಿಂದ ಓಡೋಣ. ಇನ್ನೂ ಫಾಗ್ ಇನ್ನೂ ಕಮ್ಮಿನೇ ಆಗಿಲ್ಲ. much later. ಸೊ ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ ಅಷ್ಟೇ. 9ನೇ ಏರ್ಪಿನ್ ಕರ್ವಲ್ಲಿ ಇದ್ದೀವಿ. ಇದು ನಮ್ಮ ವೈಫ್ ಅವರು. ಏನಿಲ್ಲ, ಹಳೆ ಸೀನಿಕ್ಕು ನೀರು ಇಲ್ಲ. ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಅದರಿಂದ. ಬೇಸಿಗೆ ಅಲ್ಲ, ಚಳಿಗಾಲ ಬೇಸಿಕ್ಲಿ. ಮಳೆಗಾಲದಲ್ಲಿ ಬಂದರೆ ಈ ರೋಡ್ ಬ್ಯೂಟಿನೇ ಬೇರೆ. ನಾವು ನಮ್ಮ ಮಳೆ ವ್ಲಾಗ್ಸಲ್ಲಿ ನೋಡಿರ್ತೀರ ನೀವು. ಯಾರು ಇದಕ್ಕೆ ಫೀಡ್ ಮಾಡಬೇಡಿ, ಕಾಯ್ತಾ ಇರ್ತವೆ. ಕೆಲವ್ರು ಇಲ್ಲಿ ಬ್ರೆಡ್ಡೆಲ್ಲ ಎಷ್ಟು ಹೋಗೋದು ನೋಡಿದೆ ನಾನು. ಅದನ್ನು ತಿಂದು ಕಾಡಲ್ಲಿ ಇರಬೇಕಾಗಿದ್ದೆಲ್ಲ ನೋಡಿ ಇಲ್ಲಿ ಕಾದು ರೋಡಿಗೆ ಸಿಕ್ಕಾಕ್ಕೊಂಡು. ಏನಪ್ಪ ಸ್ನೇಹಿತರೆ, ಈಗ ನಮ್ಮ ಕನ್ಸೋಲಲ್ಲಿ ಎಷ್ಟು ತೋರಿಸ್ತಿದೆ ಅಂದರೆ ಮೈಲೇಜು 14-19 ತೋರಿಸ್ತಾ ಇದೆ. ಅಂದರೆ ಅದೇ ಆಲ್ಮೋಸ್ಟ್ 15 ಡೌನ್ ಇಲ್ಲಲ್ವಾ ಅದರಿಂದ. ಬಟ್ ಟ್ಯಾಂಕ್ ಟು ಟ್ಯಾಂಕ್ ನೋಡೋಣ, ಬರಬೇಕಾದ್ರೆ ಕರೆಕ್ಟಾಗಿ ಚೆಕ್ ಮಾಡ್ತೀನಿ. ಆಮೇಲೆ ಫುಲ್ AC ಇಲ್ಲಿ 120 ಕ್ರೂಸ್ ಲೆವೆಲ್ ಸ್ಪೀಡು ಒಂದು 120. ಫುಲ್ AC ಇಲ್ಲೇ ಓಡಿಸಿದ್ದು ಇಷ್ಟೊತ್ತು. ಇದು ಕೊಟ್ಟಿದೆ, ನೋಡೋಣ ಟ್ಯಾಂಕ್ ಟು ಟ್ಯಾಂಕಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ನೋದು. ಸ್ನೇಹಿತರೆ, ಫೈನಲಿ ಮನೆಗೆ ಬಂದಿದ್ದೀವಿ. ನಾವು ಪೆಟ್ರೋಲ್ ಹಾಕ್ಸ್ದಾಗಿಂದ ಇಲ್ಲಿ ತನಕ ಒಂದು 320 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಕನ್ಸೋಲಲ್ಲಿ ತೋರಿಸ್ತಾ ಇರೋ ಮೈಲೇಜ್ ಬಂದ್ಬಿಟ್ಟು 14.9. ಸೊ ಅಷ್ಟೇ ಆ್ಯಕ್ಯುರೇಟಾಗಿ ಟ್ಯಾಂಕಲ್ಲಿ ತೋರಿಸುತ್ತಾ ಅಥವಾ ಬರುತ್ತಾ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ ಇದೆ. ಆಮೇಲೆ ನಾನು ಟ್ಯಾಂಕ್ ಟು ಟ್ಯಾಂಕ್ ಮೆಥಡಲ್ಲಿ ಚೆಕ್ ಮಾಡ್ತಾ ಇರೋ ರೀತಿ ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಎಲ್ಲಿ ಕಟ್ ಆಫ್ ಆಗುತ್ತೆ ಅಲ್ಲಿಂದ ತೊಗೋತಾ ಇದ್ದೀನಿ. ಫುಲ್ ಏನು ಮತ್ತೆ ಸ್ವಲ್ಪ ತುಂಬಿಸೋ ಥರ ಏನು ಮಾಡ್ತಾಯಿಲ್ಲ. ಪಂಪ್ ಎಲ್ಲಿ ಕಟ್ಔಟ್ ಆಗುತ್ತೆ ಅಲ್ಲಿಂದ ತೊಗೋತಾ ಇದ್ದೀನಿ. ಹೋಗ್ತಾ ಹಾಗೇ ಅಷ್ಟೇ ಫಿಲ್ ಮಾಡಿಸ್ಬಿಟ್ಟು ಚೆಕ್ ಮಾಡ್ತೀವಿ. ಸೊ ನಾಳೆ ಬೆಳಗಿನ ಪ್ಲ್ಯಾನ್ಸ್ ಬಂದ್ಬಿಟ್ಟು ಧರ್ಮಸ್ಥಳ, ಅದಾದಮೇಲೆ ನೆಕ್ಸ್ಟ್ ಡೇ ಆದರೆ ಶೃಂಗೇರಿ. ಇಲ್ಲೇನಾದರೂ ಲೋಕಲಲ್ಲಿ ಇಂಟ್ರೆಸ್ಟಿಂಗ್ ಕಾಣಿಸಿದ್ರೆ ಬ್ಲಾಗ್ಸ್ ಮಾಡ್ತೀನಿ. much later. ಗುಜಿರಲ್ಲಿದ್ದೀವಿ. ಗಂಟೆ ಬಂದ್ಬಿಟ್ಟು ಎಷ್ಟು ಟೈಮು? 7:15. ಎಷ್ಟು ಚೆನ್ನಾಗಿದೆ ಮುಂದ್ಗಡೆ ರೋಡ್ ನೋಡಿ.
SDM ಕಾಲೇಜ್, ಎಜುಕೇಷನ್ ಸೆಂಟರ್ಸು, ಹಾಸ್ಪಿಟಲ್ಸು. SDM ಸ್ಟ್ರೀಟ್ ಲೈಟ್ಗಳೇ ಒಂಥರ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಣ್ಣಿನ ಬುಂಡೆ ಆಯಿತು. ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕೂದಲು ತೆಗಿಯೋ ಕಾರ್ಯಕ್ರಮ ಆರಾಮಾಗಿ ಆಯಿತು, ಅಷ್ಟೇನು ರಶ್ ಇರಲಿಲ್ಲ. ಸೊ ಸದ್ಯಕ್ಕೆ Much later. ದಕ್ಷಿಣ ಕನ್ನಡ ಹೆವಿ ಬಿಸಿಲು ಸ್ನೇಹಿತರೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ನನ್ನ ಮಗಂದು ಕೂದಲು ತೆಗೆಯೋದು ಸೇವೆನೂ ಅಷ್ಟೇ ಆರಾಮಾಗಾಯಿತು. ಆದರೆ ತುಂಬ ರಶ್ ಇತ್ತು. ಬಿಕಾಸ್ ಇದು ಕ್ರಿಸ್ಮಸ್ ವೀಕ್ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ. ಸೊ ಈಗ ನಾವು ಆದರೆ ಸೂರ್ಯ ಟೆಂಪಲ್ಗೆ ಹೋಗ್ತೀವಿ. ಸೂರ್ಯ ಟೆಂಪಲ್ ನಿಮ್ಗೇನೋ ಗೊತ್ತಿಲ್ಲ ಅಂದರೆ ಮಣ್ಣಿನ ಮಡಿಕೆನ ಅರ್ಕೆಯಾಗಿ ಕೊಡುವಂಥ, ಮಡಿಕೆ ಅಲ್ಲ ಮಣ್ಣಿಂದು, ಏನಾಗಲಿ ಈಗ ಮನೆ ಕಟ್ತೀರಾ ಅಂತ ಯೋಚನೆ ಮಾಡಿದ್ದೀರಾ ಅಂದ್ಕೊಂಡ್ರೆ, ಅರ್ಕೆ ಹೊತ್ಕೊಂಡಿದ್ರೆ ಅದರದ್ದು ಆಕೃತಿ, ಮನೆ ಆಕೃತಿ, ಬುಕ್ಸು, ಆ ಥರದ್ದು ಮಣ್ಣಿನ ಮುಖಾಂತರದ ಅರ್ಕೆ ಕೊಡೋದದ್ದೇ. ಸೌತಡ್ಕ ಗಣಪತಿಗೆ ಈ ಸಲ ಹೋಗ್ತಾ ಇಲ್ಲ, ತುಂಬ ಕ್ರೌಡ್ ಇದೆ. ನಾವು ಇಲ್ಲೇ ಇರೋದ್ರಿಂದ ಯಾವ ಥರ ಇನ್ನೊಂದು ಸಲ ಬರೋಣ ಅಂತಿದ್ವಿ. ಸೊ ಸದ್ಯಕ್ಕೆ ನಾವೀಗ ಇಲ್ಲಿಂದ ಸೂರ್ಯ ಟೆಂಪಲ್ಗೆ ಹೋಗೋಣ. ದರ್ಶನ ಅಂತೂ ಚೆನ್ನಾಗಾಯಿತು. ಊಟ ಮಾಡೋಕ್ಕೆ ತುಂಬ ಕ್ಯೂ ಇದೆ. ಸೊ ಅದರಿಂದ ವಿ ಥಾಟ್ ಅಲ್ಲಿ ಆದರೆ ಸೂರ್ಯ ಟೆಂಪಲಲ್ಲಿ ಜನ ಕಮ್ಮಿ ಇದ್ರೆ ಅಲ್ಲಿ ಊಟ ಮಾಡೋಣ ಅಂತ. ಸೊ ಎಲ್ಲರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಿ ಅಂತ ಹೇಳ್ತಾ ಮುಂದೆ ಹೋಗ್ತಾ ಮಾತಾಡೋಣ. ಸ್ನೇಹಿತರೆ, ಸೂರ್ಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಊಟ ಮಾಡ್ಕೊಂಡು ಹೊರಡೋದು. ದರ್ಶನ ಮಾಡ್ಕೊಂಡು ಫಸ್ಟ್ ಊಟ ದರ್ಶನ ಎರಡೂ ಬಾಬಾ ಅಂತಾರದಲ್ಲ. ಸೊ ಮಣ್ಣಿನ ಮಡಿಕೆ ಎಲ್ಲ ಆ ಕಡೆ ಅಲ್ಲೂ ಕೊಡಬೇಕು. ವಿಶೇಷ ಏನಂದರೆ ವರ್ಷ 165 ದಿನವೂ, ವರ್ಷದ 365 ದಿನವೂ ಅನ್ನ ಸಂತರ್ಪಣೆ ಇರುತ್ತೆ ಊಟ. ಅಲ್ಲಿ ನೀವು ಚೀಟಿ ತೊಗೋಬೇಕು, ಅದೇ ಮಣ್ಣಿಂದ ಏನಾದ್ರು ಅರ್ಕೆ ಹೇಳಿದರೆ. ಸೊ ಸದ್ಯಕ್ಕೆ ನನ್ನ ಮಗ ಆಟ ಆಡೋಕ್ಕೆ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಸ್ನೇಹಿತರೆ. ತುಂಬ ಪ್ರಶಾಂತವಾಗಿ ಒಳ್ಳೆ ಪ್ರಕೃತಿ ಮಧ್ಯದಲ್ಲಿ ಇರುವಂಥ ಟೆಂಪಲ್ ಇದು. ಮುಂಚೆ ಮಡ್ಕೇನು ಡೈರೆಕ್ಟಾಗಿ ನಾವೇ ಅಲ್ಲೇ ಹಾಕೋದಿತ್ತು ಮಣ್ಣಿಂದು ಏನೇನು ಕೊಡ್ತೀರೋ ಅದನ್ನು. ಬಟ್ ಈಗ ದೇವಸ್ಥಾನದಲ್ಲೇ ತೊಗೋತಾರೆ, ಅಲ್ಲಿಂದ ತೊಗೊಂಡು ಅಲ್ಲಿಗೆ ಹೋಗ್ಬೇಕು. ನೀವು ಮಣ್ಣಿಂದ ಅರ್ಕೆನ ಅಲ್ಲಿ ಕೊಟ್ಬಿಟ್ಟು ಇಲ್ಲಿಗೆ ಬಂದು ಕೈ ಮುಗಿಬೇಕು. ಒಂದು ಕಲ್ಯಾಣಿ ಇದೆ ಸ್ನೇಹಿತರೆ. ಊಟ ಎಲ್ಲ ನಾವು ಸೂರ್ಯ ಟೆಂಪಲಲ್ಲೇ ಮಾಡ್ಕೊಂಡ್ವಿ. ದರ್ಶನನೂ ಚೆನ್ನಾಗಾಯಿತು. ಸೊ ಒಂದು ಲೆಕ್ಕದಲ್ಲಿ ಖುಷಿ ಆಯಿತು. ಬಟ್ ಶೃಂಗೇರಿಗೆ ಈ ಸಲ ಹೋಗ್ತಿಲ್ಲ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸದ್ಯಕ್ಕೆ ನಾವು ಇನ್ನು ನೆಕ್ಸ್ಟ್ ವೀಡಿಯೋಲಿ ಮೇಲೆ ಘಾಟಿ ಹತ್ತಬೇಕು, ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ವಾಪಸ್ಸು. ಸೊ ಆವಾಗ ಮೈಲೇಜು ಬರ್ತಿದೆ ಅನ್ನೋದನ್ನ ಕರೆಕ್ಟಾಗಿ ತೋರಿಸ್ತೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಕಾತುರತಾಗಿಂದ ಕಾಯ್ತಾಯಿರಿ. ನೆಕ್ಸ್ಟ್ ಇನ್ನೊಂದು ಕಡೆ ಎಲ್ಲರೂ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು, ಯಾಕಂದರೆ ಇಮಿಡಿಯೇಟಾಗಿ ಈಗ ಓಡ್ತಾ ಇಲ್ಲ. ಈಗ ಸದ್ಯಕ್ಕೆ ಮನೆಗೆ ಬಂದಿದ್ದೀವಿ, ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ ಆಮೇಲೆ ಓಡ್ತೀವಿ. ಹೋಗ್ಬೇಕಾದ್ರೆ ವಾಪಸ್ಸು ನಾವು ಚಾರ್ಮಾಡಿ ರೂಟೇ ತೊಗೋತೀವಿ. ಇನ್ನೊಂದು ಸಲ ಫುಲ್ ಟ್ಯಾಂಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಎಕ್ಸಾಕ್ಟಾಗಿ ಮೈಲೇಜ್ ಎಷ್ಟು ಬರ್ತಿದೆ ಅಂತ ಅದೇ ವೀಡಿಯೋಲಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಮನೆ ಮೇಲೆ ಟೆರೆಸಲ್ಲಿ ನೋಡಿದ್ರೆ ಇದು ಚಾರ್ಮಾಡಿ ಬೆಟ್ಟ, ಈ ಕಡೆ ಕುದುರೆಮುಖ. ಬೈಕರ್ಸ್ ಎಲ್ಲ ಬಂದ್ಬಿಟ್ಟು ಈ ರೂಟಲ್ಲಿ ಹೋಗ್ತಾರೆ ಕುದುರೆಮುಖಕ್ಕೆ. 25 ಕಿಲೋಮೀಟರ್ಸ್ ಒಂದು ತೋಟದ ಮಧ್ಯೆ ಹೋಗಬೇಕು, ಇಲ್ಲಾಂದರೆ ಚಾರ್ಮಾಡಿ ಕೊಟ್ಟಿಗೆ ಹಂಗಿಂದ ಹೋಗ್ಬೇಕು. ರಜೆ ಟೈಮಲ್ಲಿ ಬಂದಿರೋಕೆ ಒಳ್ಳೆ ಜಾಗ ಅಂತ. ಮಂಗ್ಳೂರಿಗೆ ಬಂದಮೇಲೆ ಕಂಪಲ್ಸರಿ ಮೀನು ಶಾಪಿಂಗ್ ಮಾಡ್ತಾ ಇದ್ದಾರೆ. ಬಂಗಡೆ ಕೊಡಿಯ ಬೂತಾಯಿ ಬೆರಕೆ ದಾದೆ ಬಾಬು. ಓ ಇಲ್ಲೊಂದು ಬಾಕ್ಸ್ ಇದೆ ಬಂಗಡೆ. ಒಂದು ಬೆರಕೆ ನಂದು.
ಈಗಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ನಿಂದು. ಇರೋ ನಂಬರ್ Much later. ಸ್ನೇಹಿತರೆ ಈಗ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ, ನೋಡೋಣ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಹಾಂ ಇರಲಿ 3371. ಸ್ನೇಹಿತರೆ ರೇಂಜು ಈಗ ಚೆಕ್ ಮಾಡುವಂಥ ಸಮಯ ಕರೆಕ್ಟಾಗಿ ನೆಕ್ಸ್ಟ್ ಒಂದು ನೋಡಿ 40 ಲೀಟರ್ಸ್ ಕೆಪಾಸಿಟಿ ಇದೆ ಟ್ಯಾಂಕು, ಆಲ್ಮೋಸ್ಟ್ 33 ಲೀಟರ್ಸ್ ಅಷ್ಟು ಬಂತು. ಸೊ ಆಲ್ರೆಡಿ ಎಂಟಿನೂ ತೋರಿಸ್ತಾ ಇತ್ತು, ಆ್ಯಕ್ಯುರೇಟ್ ಆಗಿದೆ. ನಾವು ಓಡಿರೋದು ಟ್ರಿಪ್ಪಲ್ಲಿ 412.3. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 800 ಕಿಲೋಮೀಟ್ರು 850 ಕಿಲೋಮೀಟ್ರು ಒಬ್ಬನೇ ಸೋಲೋ ಡ್ರೈವ್ ಮಾಡಿದ್ದೀನಿ 3 ಡೇಸಲ್ಲಿ. ಸೊ ಸ್ನೇಹಿತರೆ ನೀವೇನು ಸ್ಕ್ರೀನ್ ಮೇಲೆ ಒಂದು ಕೆಲವು ನಿಮಿಷದ ಮುಂಚೆ ಮೈಲೇಜ್ ನೋಡಿದ್ರಿ 12.50 ಸಮಥಿಂಗ್, ಅದೇ ಅದು ಬಂದ್ಬಿಟ್ಟು ಇದು ಇನ್ಕ್ಲೂಡ್ಸ್ ಐಡಲ್ಲು, ಅಂದರೆ ಈಗ ಫುಲ್ ಎ ಸಿಲಿ ಕೆಲವೊಂದು ಸಲ ನಿಲ್ಲಿಸ್ಬಿಟ್ಟೆ ನಾನು ಎ ಸಿ ಆನಲ್ಲೇ ಇಡ್ತಿದ್ದೆ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಐ ಥಿಂಕ್ 13.15 ಅಂತ ಹೇಳ್ಬೋದು. ಅಂದರೆ ಒಂದು ಕಿಲೋಮೀಟ್ರ್ ನಾನು ಜಾಸ್ತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಐಡ್ಲಲ್ಲಿ ತುಂಬ ಹೊತ್ತು ನಿಲ್ಲಿಸಿದ್ದೆ ಗಾಡಿನ, ಯಾಕಂದರೆ ತುಂಬ ಸೆಕೆ ಇರೋದ್ರಿಂದ ದಕ್ಷಿಣ ಕನ್ನಡದಲ್ಲಿ ಮಗುನೂ ಇತ್ತಲ್ಲ, ಅದರಿಂದ ಎ ಸಿ ಹಾಕ್ಬಿಟ್ಟು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಎಲ್ಲ ಸುಮ್ಮನೆ ನಿಲ್ಲಿಸ್ಬಿಟ್ಟು ಅಲ್ಲಲ್ಲಿ ನಾವು ಮಲಗಿದ್ವಿ. ಅಂದರೆ ನಾವು ನೈಟ್ ಹೊತ್ತು ಸ್ವಲ್ಪ ಸೆಕೆ ಆದಾಗ ಎದ್ರೆಲ್ಲ ಕಾರ್ ಹತ್ರ ಎಲ್ಲ ಹೋಗ್ಬಿಟ್ಟು ಐಡ್ಲಲ್ಲಿ ಇಟ್ಬಿಡ್ತಿದ್ದೆ ಎ ಸಿ ಆನ್ ಮಾಡ್ಬಿಟ್ಟು. ಸೊ ಅದರಿಂದ 1 ಕಿಲೋಮೀಟ್ರ್ ಒಂದು ಎಕ್ಸ್ಟ್ರಾ ಅಂದ್ಕೊಂಡ್ರು 13.50 ವಿಚ್ ಇಸ್ ನಾಟ್ ಎ ಬ್ಯಾಡ್ ಮೈಲೇಜ್ ಅಂತ ಹೇಳ್ಬೋದು. ಬಿಕಾಸ್ ಫುಲ್ಲು ಘಾಟ್ ಸೆಕ್ಷನು 13 ಪಿನ್ ಕರ್ವ್ ಇದೆ ಚಾರ್ಮಾಡಿ ಘಾಟಲ್ಲಿ. ನಾವು ಹಳೆ ವೀಡಿಯೋಸಲ್ಲಿ ತೋರಿಸಿರೋದ್ರಿಂದ ಈ ಸಲ ನಾನು ಚಾರ್ಮಾಡಿದ್ದು ನಿಮಗೇನು ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ಬೈಕ್ ವ್ಲಾಗ್ಸಲ್ಲೂ ಇದೆ, ಕಾರ್ ವ್ಲಾಗ್ಸಲ್ಲೂ ಇದೆ. ನಮ್ಮ ಚಾನಲ್ಗೇನೋ ನೀವು ಹೊಸಬ್ರಾಗಿದ್ರೆ ದಯವಿಟ್ಟು ಹಳೆ ವ್ಲಾಗ್ಸ್ನ ಚೆಕ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು 13.50 ಮಿಕ್ಸೆಡ್ ಮೈಲೇಜು 130 ಕ್ರೂಸಬಲ್ ಸ್ಪೀಡು ವಿತ್ ಫುಲ್ ಆನ್ ಎ ಸಿ ಘಾಟ್ ಸೆಕ್ಷನಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್.